ಶಿಯಾಮಿ ಕಂಪನಿಗೆ ಸೇರಿದ ಸುಮಾರು 6666 ಮೊಬೈಲ್ಗಳನ್ನು ತುಂಬಿಕೊಂಡು ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಂಥ ಒಂದು ಕ್ಯಾರಿಯರ್ ಕಂಟೈನರ್ ಗಾಡಿ ಏನಿದೆ ಆ ದಾರಿ ಮಧ್ಯದಲ್ಲಿ ಆ ಮೊಬೈಲ್ಗಳು ಕಳ್ಳತನ ಆಗಿದೆ. ಸ್ವತಃ ಚಾಲಕ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಆ ಒಂದು ಕೊರಿಯರ್ ಕಂಪನಿಯ ಮ್ಯಾನೇಜರ್ ಈಗ ಚಿಕ್ಕಬಳ್ಳಾಪುರ ತಾಲೂಕು ಒಂದು ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಮತ್ತು ಯಾವ ರೀತಿಯಾಗಿ ಒಂದು ಘಟನೆ ನಡೆದಿದೆ, ಸುಮಾರು 3 ಕೋಟಿ ರೂಪಾಯಿ ಮೊಬೈಲ್ಗಳನ್ನು ಯಾವ ರೀತಿ ಕಳ್ಳತನ ಮಾಡಲಾಗಿದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು ಈಗೇನು ನೋಡ್ತೇನೆ, ಇದೇ ಏನಿದೆ ಅಂತಂದರೆ ಈ ಸೇಫ್ ಸ್ಪೀಡ್ ಕ್ಯಾರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ನ್ಯೂ ಡೆಲ್ಲಿಯ ಒಂದು ಗಾಡಿ. ಈಗ ಇದೇ ಗಾಡಿಯಲ್ಲಿ ಸುಮಾರು 6666 ಮೊಬೈಲ್ ಅಂದರೆ ಶಿಯಾಮಿ ಕಂಪನಿಗೆ ಸೇರಿದ 333 ಬಾಕ್ಸ್ಗಳನ್ನು ತುಂಬಿಕೊಂಡು ಇದೇ ಒಂದು ಲಾರಿಯಲ್ಲಿ ಈ ರಾಹುಲ್ ಅಂತಕ್ಕಂಥವರು ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ರು. ಮತ್ತು ಅಲ್ಲಿ ಒಂದು ಕಂಪನಿಯು ಸಹ ಈ ಒಂದು ಲಾರಿಗೆ ಒಂದು GPS ಲೊಕೇಶನ್ ಅಳವಡಿಸಿ ಒಂದು ಪರಿಶೀಲನೆ ಮಾಡ್ತಾಯಿದ್ರು. ಆದರೆ ನಿಗದಿತ ಸಮಯದಲ್ಲಿ ಇದೇ ಒಂದು NL01 F2743 ಅಂತಕ್ಕಂಥ ಏನು ಈ ಕಂಟೈನರ್ ಲಾರಿ ಇದೆ, ಇದು ನಿಗದಿತ ಸಮಯದಲ್ಲಿ ಬೆಂಗಳೂರಿನ ತಲುಪಿರಲಿಲ್ಲ. ಇದರಿಂದ ಅನುಮಾನಗೊಂಡಂಥ ಒಂದು ಏನು ಸೇಫ್ ಸ್ಪೀಡ್ ಕ್ಯಾರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಸಿಬ್ಬಂದಿ ಪರಿಶೀಲನೆ ಮಾಡಿದಾಗ ಇದು ಚಿಕ್ಕಬಳ್ಳಾಪುರ ತಾಲೂಕು ಒಂದು ರೆಡ್ಡಿಗೊಲ್ಲರಹಳ್ಳಿ ಅಂತಕ್ಕಂಥ ಒಂದು ಡಾಬಾ ಬಳಿ ಇದೆ. ಈ ಡಾಬಾ ಬಳಿ ಬಂದು ಗಾಡಿಯ ಲಾರಿಯನ್ನು ಪರಿಶೀಲನೆ ಮಾಡಿದಾಗ ಇದರಲ್ಲಿ ಇರಬೇಕಾದಂಥ ಮೊಬೈಲ್ಗಳಿಲ್ಲ. ಅಂದರೆ ಶಿಯಾಮಿ ಕಂಪನಿಯ ಸುಮಾರು 3 ಕೋಟಿ ರೂಪಾಯಿ ಮೌಲ್ಯದ 257 ಬಾಕ್ಸ್ಗಳಲ್ಲಿ ಇದ್ದಂಥ ಈ ಮೊಬೈಲ್ಗಳಿಲ್ಲ. ಇದರಿಂದ ಅನುಮಾನಗೊಂಡು ಇಲ್ಲಿ ಚಾಲಕನ ಪರಿಶೀಲನೆ ಮಾಡಿದಾಗ ಈ ಲಾರಿಯಲ್ಲಿ ಚಾಲಕ ಇಲ್ಲ ಮತ್ತು ಹೇಗೆ ಮೊಬೈಲ್ಗಳನ್ನು ಕಳ್ಳತನ ಮಾಡಿದೆಯಾ ಅಥವಾ ಈ ಮೊಬೈಲ್ಗಳಿದೆಯಾ ಅಂತೇಳಿ ಪರಿಶೀಲನೆ ಮಾಡಿದಾಗ ಪೊಲೀಸರನ್ನು ಕರೆಸಿ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಮೊಬೈಲ್ಗಳಿಲ್ಲ. ಅಷ್ಟು ಕೆಲವಿಷ್ಟು ಮೊಬೈಲ್ಗಳು ಮಾತ್ರ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಇದರಿಂದ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಸೇರಿದಂತೆ ಮತ್ತು ಫಿಂಗರ್ ಪ್ರಿಂಟಿಂಗ್ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡಿದಾಗ ಈ ಚಾಲಕ ರಾಹುಲ್ ಅಂತ ಏನಿದ್ದಾರೆ ಅವರು ಈ ತಮ್ಮ ಹಿಂದೆ ಇರ್ತಕ್ಕಂಥ ಒಂದು ಕ್ಯಾಬಿನ್ ಮೂಲಕ ಆ ಕ್ಯಾಬಿನನ್ನು ಕೊರೆದು ಅಕ್ಷರ್ ಬ್ಲೇಡ್ನಿಂದ ಅದನ್ನು ಕೊರೆದು ಆ ಲಾರಿ ಒಳಗಡೆ ಹೋಗಿದ್ದಾರೆ. ಆ ಲಾರಿಯ ಒಳಗಡೆ ಹೋಗಿ ಅಲ್ಲಿದ್ದಂಥ ಮೊಬೈಲ್ ಬಾಕ್ಸ್ಗಳನ್ನು ಒಂದೊಂದೇ ಆಚೆ ತೆಗೆದು ಸುಮಾರು 257 ಬಾಕ್ಸ್ಗಳನ್ನು ಆಚೆ ತೆಗೆದಿದ್ದಾರೆ. ಮತ್ತು ಅದರಲ್ಲಿ ಸುಮಾರು 6660 ಮೊಬೈಲ್ಗಳನ್ನು ಕಳ್ಳತನ ಆಗಿದೆ ಅಂತೇಳಿ ಸ್ವತಃ ಒಂದು ಕಂಪನಿಯ ಮ್ಯಾನೇಜರ್ ಪದ್ಮನಾಭಂ ಅಂತಕ್ಕಂಥವರು ದೂರ ನೀಡಿದ್ದಾರೆ. ಹಾಗಾಗಿ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿ ಈಗ ದೆಹಲಿ, ನೋಯ್ಡಾ ಸೇರಿದಂತೆ ಈ ಒಂದು ಚಾಲಕನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಒಟ್ಟಿನಲ್ಲಿ ಈ ಮೊಬೈಲ್ಗಳನ್ನು ಸಿನಿಮೆ ರೀತಿಯಲ್ಲಿ ಕಳ್ಳತನ ಮಾಡಿದ್ದು. ಇದರಿಂದ ಈ ಒಂದು ದೊಡ್ಡ ಕೃತ್ಯವನ್ನು ಕೇವಲ ಚಾಲಕ ಮಾತ್ರ ಮಾಡೋಕ್ಕಾಗೋದಿಲ್ಲ. ಇದರ ಚಾಲಕನ ಜೊತೆ ಈ ಬೇರೆ ದುಷ್ಕರ್ಮಿಗಳು ಗ್ಯಾಂಗು ಅಥವಾ ರಾಬರಿಯರ್ಸು ಅಥವಾ ಈ ಕಂಪನಿಯ ಯಾರಾದರೂ ಸಿಬ್ಬಂದಿಗಳು ಇದ್ದಾರೆ ಅಂತಕ್ಕಂಥೇಳಿ ಪೊಲೀಸರು ಪರಿಶೀಲನೆ ಮಾಡಬೇಕಾಗಿದೆ. ಈಗ ತಾಂತ್ರಿಕ ಎವಿಡೆನ್ಸ್ಗಳ ಮೂಲಕ ಪೆರೇಸಂದ್ರ ಠಾಣೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಈ ನಾಳೆ ಅಥವಾ ನಾಡಿದ್ದು ಚಾಲಕನನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ ಪೊಲೀಸರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.